ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಕೊಟ್ಟಣಗೆರೆ ಬೀದಿಯ ಗ್ರಾಮದೇವತೆ ದೇವಾಲಯದ ಉದ್ಘಾಟನೆ, ದೇವಿಯ ಪ್ರತಿಷ್ಠಾಪನೆ ಹಾಗೂ ಮಹಾಕುಂಭಾಭಿಷೇಕ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಮಠಾಧ್ಯಕ್ಷರಾದ ಶ್ರೀ 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 ನಂಜಾವಧೂತ ಸ್ವಾಮೀಜಿಗಳು, ಮಾಜಿ ಶಾಸಕ ಎ ಮಂಜುನಾಥ್ ಅವರುಗಳು ದೇವಾಲಯದ ಕಳಶಕ್ಕೆ ಕುಂಭಾಭಿಷೇಕ ಮಾಡಿದರು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಭಕ್ತರುಗಳು ಶ್ರೀ ಗ್ರಾಮದೇವತೆ ದೇವಿಯ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು.
ನಂಜಾವಧೂತ ಮಹಾಸ್ವಾಮೀಜಿಯವರಿಗೆ, ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಯವರಿಗೆ, ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಯವರಿಗೆ, ಗ್ರಾಮ ದೇವತೆ ಅಮ್ಮನವರಿಗೆ, ಕೆಂಪೇಗೌಡರಿಗೆ, ಮಾಗಡಿ ಕೆಂಪೇಗೌಡರಿಗೆ. ಮಾಗಡಿ ನಗರದಲ್ಲಿ ಪ್ರಾಚೀನವಾದಂಥ ಪುರಾತನವಾದ ಗ್ರಾಮ ದೇವತೆ ಮಾರಮ್ಮ ಅಲ್ಲ, ಗ್ರಾಮ ದೇವತೆ ನೂತನ ದೇವಾಲಯವನ್ನು ಲೋಕಾರ್ಪಣೆ ಮಾಡಿ ಇದೇ ತಾನೇ ತಾಯಿಗೆ ಕುಂಭಾಭಿಷೇಕವನ್ನು ನೆರವೇರಿಸಿ ನಾವೆಲ್ಲರೂ ಕೂಡ ಪುನೀತರಾಗಿದ್ದೇವೆ. ಗ್ರಾಮ ದೇವತೆ ಆಗಿ ಅಂತ ಹೇಳಿದ್ರೆ ಎಲ್ಲ ದುಷ್ಟ ಶಕ್ತಿಗಳನ್ನು ತಡೆದು ನಿಗ್ರಹ ಮಾಡಿ ಸಂಹಾರ ಮಾಡಿ ಯಾರು ಆಕೆಯ ಮೊರೆ ಹೋಗ್ತಾರೆ ಅವರನ್ನು ರಕ್ಷಣೆ ಮಾಡುವಂಥವಳು ಗ್ರಾಮ ದೇವತೆ. ಹಾಗಾಗಿ ದೊಡ್ಡ ದೊಡ್ಡ ನಗರಗಳಲ್ಲಿ, ಹಳ್ಳಿಗಳಲ್ಲಿ ನಮ್ಮನ್ನು ಕಾಯಬೇಕು ನೀನು, ನಾವು ನಿಮಗೆ ಶರಣಾಗಿದ್ದೇವೆ ಅನ್ನುವಂಥ ಧನ್ಯತಾ ಭಾವದಿಂದ ನಮಗೆಲ್ಲ ಗೊತ್ತಿರೋ ಹಾಗೆ ಪುರಾಣದಲ್ಲಿ ದೇವತೆಗಳೆಲ್ಲ ನಿಸ್ಸಹಾಯಕರಾದಾಗ, ಅಸುರ ಶಕ್ತಿಗಳು ಹೆಚ್ಚಾದಾಗ ಒಳ್ಳೆಯವರನ್ನು ರಕ್ಷಣೆ ಮಾಡಲಿಕ್ಕಾಗಿ ಆದಿಶಕ್ತಿಯ ಮೊರೆ ಹೋಗಿ ಆದಿಶಕ್ತಿಗೆ ತಮ್ಮೆಲ್ಲ ಶಕ್ತಿಯನ್ನು ಧಾರೆ ಎರೆದು ಬ್ರಹ್ಮಾಂಡವನ್ನು ರಕ್ಷಣೆ ಮಾಡಲಿಕ್ಕೆ ನಿಲ್ಲಿಸ್ತಾರೆ. ಆ ನಿಮಿತ್ತ ನೂರಾರು ಜನ ರಾಕ್ಷಸರು ಆದಿಶಕ್ತಿಯಿಂದ ಸಂಹರಿಸಲ್ಪಟ್ಟು ನಾವೆಲ್ಲ ಇಷ್ಟೊಂದು ಸ್ವಾಸ್ಥ್ಯವಾಗಿ ನೆಮ್ಮದಿಯಾಗಿ ಇರಲಿಕ್ಕೆ ಕಾರಣ ಆಗಿದೆ. ಆ ಪ್ರತೀತಿಯ ನಂಬಿಕೆ ಮುಂದುವರೆದು ಇವತ್ತು ಪ್ರತಿ ಗ್ರಾಮಗಳಲ್ಲಿ, ಊರುಗಳಲ್ಲಿ, ಹಳ್ಳಿಗಳಲ್ಲಿ ಆದಿಶಕ್ತಿಯನ್ನು ಬೇರೆ ಬೇರೆ ಹೆಸರುಗಳಲ್ಲಿ ಕರೆದು ನೋಡಿ ಅವರನ್ನು ನಮ್ಮ ಧನ್ಯತಾಪೂರ್ವಕವಾಗಿ, ಕೃತಜ್ಞತಾಪೂರ್ವಕವಾಗಿ ಆಕೆಗೆ ಒಂದು ದೊಡ್ಡ ದೇವಾಲಯವನ್ನು ಕಟ್ಟಿ ಪ್ರತಿಷ್ಠಾಪನೆ ಮಾಡುವಂಥದ್ದು ವಾಡಿಕೆ. ಆ ನಿಮಿತ್ತ ನಮ್ಮ ಮಾಗಡಿ ಐತಿಹಾಸಿಕ ನಗರ ಇದು. ಕೆಂಪೇಗೌಡರು ಆಳಿದಂಥ ನಗರ. ನಾನು ಮೊನ್ನೆ ಕೂಡ ಬಂದಾಗ ಹೇಳಿದೆ, ನಾನು ಭಾಳಷ್ಟು ಕೆಂಪೇಗೌಡರ ವಿಚಾರದಲ್ಲಿ ಕೆಲಸಗಳು ಆಗಬೇಕಾಗಿದೆ. ಅದು ಎಲ್ಲೋ ಒಂದು ಕಡೆ ಕುಂಠಿತವಾಗ್ತಾ ಇದೆ, ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಮಾಗಡಿ ಕೋಟೆ ಅಭಿವೃದ್ಧಿ ಆಗಬೇಕು. ನಾನು ನಿನ್ನೆನೂ ಮತ್ತು ಮೊನ್ನೆ ಅನಿಸುತ್ತೆ, ನಿನ್ನೆ ಇರಬೇಕು, ಸಾವಂದುರ್ಗಕ್ಕೆ ಬಂದಿದ್ದು ನಾವು. ಸಾವಂದುರ್ಗ ಅಭಿವೃದ್ಧಿ ಆಗಬೇಕು. ಇಲ್ಲಿ ಕೆಂಪೇಗೌಡರ ಐಕ್ಯ ಸ್ಥಳ ಅಭಿವೃದ್ಧಿ ಆಗಬೇಕು. ಬೆಂಗಳೂರು ನಗರಿಗರಿಗೆ, ನಾವು ಬೆಂಗಳೂರಿಂದ ಎಲ್ಲಾದರೂ ಒಂದು ದಿವಸ ಒಂದು ಪಾರಂಪರಿಕವಾದ ತಾಣಗಳನ್ನ ನೋಡಬೇಕು ಹಾಗೆ ಅಂತ ಹೇಳಿದ್ರೆ ನಮ್ಮ ಹತ್ರ ಪಟ್ಟಿ ಇಲ್ಲ. ಕೆಂಪೇಗೌಡರು ಅಷ್ಟು ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ. ನೂರಾರು ಕೆರೆ ಕಟ್ಟೆಗಳನ್ನು ಕಟ್ಟಿದ್ದಾರೆ, 10 ಕೋಟೆ ಕೊತ್ತಲಗಳನ್ನು ಕಟ್ಟಿದ್ದಾರೆ. ಅವನಾದರೂ ಕೂಡ ನೀವು ಅಭಿವೃದ್ಧಿ ಮಾಡಿ ಅಲ್ಲಿ ಒಂದು ಹೆರಿಟೇಜ್ ಟೂರಿಸಮ್ ಥರ, ಒಂದು ಪಾರಂಪರಿಕ ಪ್ರವಾಸ ಥರ, ಒಂದು ದಿನದ ಬೆಳಿಗ್ಗೆ ಒಂದು 7 ಗಂಟೆಗೆ ಹೊರಟ್ರೆ ಸಂಜೆ ಒಂದು 7-8 ಗಂಟೆಗೆ ಅವ್ರನ್ನ ತಂದು ಬಿಡಬೇಕು. ಆ ರೀತಿಯ ಒಂದು ಪ್ರವಾಸಿ ತಾಣಗಳನ್ನು ನಮ್ಮ ಬೆಂಗಳೂರು ಕೋಟೆ, ಮಾಗಡಿ ಕೋಟೆ, ಸಾವಂದುರ್ಗ ಮತ್ತು ಉತ್ತರಿ ದುರ್ಗ, ಶಿವಗಂಗೆ, ಭೈರವನದುರ್ಗ, ಯಾವ್ದು ಅಲ್ಲಿ ಅದೆಲ್ಲಿ ಬರೋದು, ಕುದೂರು, ಭೈರವದುರ್ಗ, ಆವತಿ, ಇದೆಲ್ಲ ಅಲ್ಲಿ. ಆಮೇಲೆ ದೇವನಹಳ್ಳಿ ಕೋಟೆ ಈಗಲೂ ಭಾಳ ಚೆನ್ನಾಗಿದೆ. ದೇವನಹಳ್ಳಿ ಕೋಟೆ ಇದೆಲ್ಲವನ್ನು ನೋಡ್ಕೊಂಡು ಸಂಜೆ ಒಂದು 8-9 ಗಂಟೆಗೆ ಅವರನ್ನು ಬೆಂಗಳೂರಿಗೆ ಬಿಡೋವಂಥದ್ದು ಆಗಬೇಕು. ಇದನ್ನು ಸರ್ಕಾರ ಮಾಡಬೇಕು. ಒಂದು ವಾರದಲ್ಲಿ ಒಂದು ದಿವಸ ಅಂತೇಳಿ ಫಿಕ್ಸ್ ಮಾಡಿ ಅವತ್ತು ಒಂದು 100 ಬಸ್ಗಳನ್ನ ಹಾಕಿ ಅವ್ರಿಗೆಲ್ಲ ವ್ಯವಸ್ಥೆಗಳನ್ನ ಮಾಡಿದ್ರೆ ಒಳ್ಳೊಳ್ಳೆ ಡ್ಯಾಮ್ಗಳಿದ್ದಾವೆ. ಇಲ್ಲಿ ತಿಪ್ಪಕೊಂಡಳ್ಳಿ ಡ್ಯಾಮ್ ಬರ್ತದೆ, ಕಣ್ವ ಡ್ಯಾಮ್ ಬರುತ್ತೆ, ಮಂಚನದೊರೆ ಡ್ಯಾಮ್ ಬರುತ್ತೆ. ಇವೆಲ್ಲವನ್ನು ತೋರಿಸ್ಕೊಂಡು ಹೋದರೆ ಎಷ್ಟು ಚೆನ್ನಾಗಿರ್ತದೆ. ಇದು ಆಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರವನ್ನು ನೀವು ಮಾಡಿದ್ದೀರಿ. ಈಗ ಜೂನಲ್ಲಿ ಪಾಯಪೂಜೆಯನ್ನು ಕೂಡ ಮಾಡಿದ್ರಿ ನೀವು ಅಭಿವೃದ್ಧಿ ಪ್ರಾಧಿಕಾರದ ಕಟ್ಟಡಕ್ಕೆ. ಅದು ಕೂಡ ಇನ್ನೂ ಚಾಲನೆ ಆಗಲಿಲ್ಲ. ಅದರಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು,
ಗ್ರಾಮ ದೇವತೆಗಳನ್ನ ನೂರಾರು ದೇವಾಲಯಗಳನ್ನು, ಸೋಮೇಶ್ವರ ಆಗಿರ್ಬೋದು, ಗವಿಸಿದ್ದೇಶ್ವರ ಆಗಿರ್ಬೋದು, ಬೇಕಾದಷ್ಟು ಮಲ್ಲೇಶ್ವರ ಆಗಿರ್ಬೋದು, ಈ ಎಲ್ಲ ದೇವಾಲಯಗಳನ್ನು ಅಭಿವೃದ್ಧಿ ಮಾಡಿದವರು, ಕಟ್ಟಿದಂಥವರು ನಾಡಪ್ರಭು ಕೆಂಪೇಗೌಡರು. ಅದರಿಂದ ಅವ್ರಿಗೆ ಸಲ್ಲಬೇಕಾದಂಥ ಗೌರವವನ್ನು ಸಲ್ಲಿಸುವಂಥದ್ರಲ್ಲಿ ಯಾವ ರಿಯಾಯಿತಿಯೂ ಕೂಡ ಯಾವ ಸರ್ಕಾರಕ್ಕೂ ಬೇಡ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಆ ನಿಟ್ಟಿನಲ್ಲಿ ಕೆಂಪೇಗೌಡರ ಒಂದು ಸದಾಶಯದ ರೂಪದಲ್ಲೇ ಗ್ರಾಮ ದೇವತೆಗಳು ಕೂಡ ಇವತ್ತು ಜೀರ್ಣೋದ್ಧಾರ ಆಗ್ತಾ ಇರುವಂಥದ್ದು ನಮಗಂತೂ ಭಾಳ ಸಂತೋಷ ಆಯಿತು. ನಮ್ಮ ಮುಖಂಡರು ಭಾಳ ಒಂದು ಶಾರ್ಟ್ ಟರ್ಮ್ನಲ್ಲಿ, ಕಡಿಮೆ ಅವಧಿನಲ್ಲಿ ಇನ್ನೂ ಕಲ್ಲಲ್ಲಿ ಕಟ್ಟಿಸಿ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು, ಅವರೇನೋ ಬೇಗ ಆಗಿಬಿಡಬೇಕು ಹಾಗೆ ಅಂತೇಳಿ ಭಾಳ ದೊಡ್ಡದಾಗಿ ವಿಶಾಲವಾಗಿಯೇ ಒಂದು ನಮ್ಮ ಗ್ರಾಮ ದೇವತೆಯ ದೇವಾಲಯವನ್ನು ಕಟ್ಟಿ ಇವತ್ತು ಲೋಕಾರ್ಪಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ನಾವು ಮುಂದುವರೆದು ಹೇಳ್ತಾ ಕೆಂಪೇಗೌಡರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ತತ್ಕ್ಷಣವೇ ಒಂದು 500 ಕೋಟಿ ಆದರೂ ಬಿಡುಗಡೆ ಮಾಡಿ ಈ ಎಲ್ಲ ಪಾರಂಪರಿಕ ತಾಣಗಳನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡಲಿ, ಒಂದು ಹೆರಿಟೇಜ್ ಟೂರಿಸಮ್ ಮಾಡುವಂಥ ಕೆಲಸ ಮಾಡಲಿ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೇನು ಗ್ರಾಮ ದೇವತೆ ನಮ್ಮೆಲ್ಲರನ್ನೂ ರಕ್ಷಣೆ ಮಾಡೋಕ್ಕಿರುವಂಥವಳು, ನಮ್ಮೆಲ್ಲರ ಆರಾಧ್ಯ ದೇವತೆ ತಾಯಿ ಅಂತ ಹೇಳಿದ್ರೆ ಅದಕ್ಕೆ ಸೃಷ್ಟಿ ಮಾಡೋದು ಗೊತ್ತು, ಲಯ ಮಾಡೋದು ಗೊತ್ತು, ಮತ್ತು ಸ್ಥಿತಿ ನಮ್ಮನ್ನು ಕಾಪಾಡೋದು ಕೂಡ ಆಕೆಗೆ ಗೊತ್ತಿರೋವಂಥದ್ದು. ಅದರಲ್ಲಿ ನಾವು ನಿಷ್ಕಲ್ಮಶ ಮನಸ್ಸಿನಿಂದ, ಮುಗ್ಧವಾದ ಮನಸ್ಸಿನಿಂದ ದೇವಿಯ ಮೊರೆ ಹೋದರೆ ದೇವಿ ನಮ್ಮನ್ನು ಸರ್ವತಾ ಕಾಪಾಡ್ತಾಳೆ. ಎಲ್ಲರಿಗೂ ಕೂಡ ದೇವಿ ಸದಾ ಒಳಿತನ್ನು ಕರುಣಿಸಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇವೆ. ಗ್ರಾಮ ದೇವತೆಯ ಏನು ಮಾಗಡಿ ಪಟ್ಟಣದ ಈ ಕೊಟ್ಟನಗೆರೆ ಬೀದಿಯಲ್ಲಿ ತಾಯಿ ನೆಲೆಸಿದ್ದಾಳೆ. ಅವರ ಇವತ್ತು ದೇವಾಲಯ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ಶ್ರೀಗಳು ಬಂದು ಹೆಚ್ಚು ಸಮಯವನ್ನು ಮುಡುಪಿಟ್ಟು ನಂಜಾವತದ ಶ್ರೀಗಳು ಇವತ್ತು ಎಲ್ಲ ಕೈಂಕರ್ಯಗಳಲ್ಲಿ ಭಾಗಿಯಾಗಿ ಅವರ ಆಶೀರ್ವಾದವನ್ನು ಕೂಡ ನಮ್ಮ ಮಾಗಡಿಯ ಜನತೆಗೆ ಕೊಟ್ಟಿದ್ದಾರೆ. ನಮ್ಮ ಶ್ರೀಗಳು ಹೇಳಿದಾಗೆ ಮಾಗಡಿ ಕೆಂಪೇಗೌಡರ ನಾಡು ನಿಜವಾಗ್ಲೂ ಕೂಡ ಎಲ್ಲೋ ಒಂದು ಕಡೆ ನಶಿಸಿ ಹೋಗುವಂಥ ನಿಟ್ಟಿನಲ್ಲಿ ನಾವು ಅದು ಅಪಾಯದ ಅಂಚಿನಲ್ಲಿ ಇದ್ದೇವೆ. ಅದು ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರ ಬಂದರೂ ಕೂಡ ಅದನ್ನು ಬಿಡಬಾರ್ದು. ಕೆಂಪೇಗೌಡರ ಏನು ಆದರ್ಶ ಏನಿತ್ತು, ಅವರ ನಡೆ ಏನಿತ್ತು, ಅವೆಲ್ಲವೂ ಕೂಡ ಮುಂದಿನ ಪೀಳಿಗೆಗೆ ಆದರ್ಶವಾಗಬೇಕು ಅಂತ ಶ್ರೀಗಳ ಅಭಿಪ್ರಾಯ ಏನಿದೆ, ಖಂಡಿತವಾಗಲೂ ಅದು ಸತ್ಯ. ಅವರ ಪಾರಂಪರಿಕ ತಾಣಗಳಿರ್ಬೋದು, ಕೋಟೆ ಕೊತ್ತಲುಗಳಿರ್ಬೋದು, ಗುಡಿ ಗೋಪುರಗಳಿರ್ಬೋದು, ಕೆರೆಕಟ್ಟೆಗಳಿರ್ಬೋದು, ಸ್ಮಾರಕಗಳಿರ್ಬೋದು, ವಿಶೇಷವಾಗಿ ಕೆಂಪೇಗೌಡರ ಅವರ ವೀರ ಸಮಾಧಿ ಏನು ಇವಾಗ ನಮ್ಮ ಮಾಗಡಿ ತಾಲೂಕಿನಲ್ಲಿದೆ, ಅದು ಕೂಡ ಇಡೀ ಪ್ರಪಂಚಕ್ಕೆ ಅದು ಗೊತ್ತಾಗಬೇಕು, ಮಾದರಿ ಆಗಬೇಕು, ಒಂದು ಹೆರಿಟೇಜ್ ಸಿಟಿ ಅಲ್ಲಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶೆ ಏನಿದೆ. ಅದೆಲ್ಲೂ ಕೂಡ ಬೇಗ ಆಗಲಿ ಅಂತೇಳಿ ಅವಕ್ಕೆಲ್ಲದಕ್ಕೂ ಸರ್ಕಾರಗಳು, ಜನಪ್ರತಿನಿಧಿಗಳು ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಅನ್ನುವಂಥ ಆಶಯವನ್ನು ಶ್ರೀಗಳ ಸಮ್ಮುಖದಲ್ಲಿ ವ್ಯಕ್ತಪಡಿಸ್ತೀವಿ.
ನಮಸ್ಕಾರ. ಇತಿಹಾಸ ಪ್ರಸಿದ್ಧ ಮಾಗಡಿ ಪಟ್ಟಣದ ಕೊಟ್ಟಣಗೆರೆ ಬೀದಿಯ ಅನಾದಿ ಕಾಲದಿಂದ ಭಕ್ತರನ್ನ ತನ್ನ ಮಕ್ಕಳಂತೆ ಬರೆಯುತ್ತಿರುವ ಜಗನ್ಮಾತೆ ಗ್ರಾಮ ದೇವತೆಯ ದೇಗುಲ ಶಿಥಿಲವಾಗಿತ್ತು. ಭಕ್ತರೆಲ್ಲರೂ ಕೂಡ ದೇವಸ್ಥಾನವನ್ನ ನೂತನವಾಗಿ ನಿರ್ಮಾಣ ಮಾಡಿ ಇವತ್ತು ಆರಾಧನಾ ಮಹೋತ್ಸವವನ್ನು ಮಾಡಿದ್ದಾರೆ. ಕುಂಭಕಳಸ ಆಗಿದೆ, ಉದ್ಘಾಟನೆ ಆಗಿದೆ. ಈ ದೇಗುಲದ ಟ್ರಸ್ಟಿನ ಪದಾಧಿಕಾರಿಗಳಾದಂತಹ ಮಾನನೀಯ ಉಪಾಧ್ಯಕ್ಷರಾದಂತಹ ರಂಗಸ್ವಾಮಣ್ಣ ಅವರು ದೇಗುಲದ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಬೇಕು. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಇದೇ ಮಾಗಡಿ ಟೌನ್ ಕೊಟ್ಟು ಬೀದಿಯಲ್ಲಿ ಸುಮಾರು ಹಳೆಯ ಪುರಾತನ ಕಾಲದಿಂದ ವಾಸ ನೆಲೆಯಾಗಿರುವ ಶ್ರೀ ಗ್ರಾಮ ದೇವತೆ ದೇವಾಲಯವು ಶಿಥಿಲವಾಗಿದ್ದು ಅದರ ಜೀರ್ಣೋದ್ಧಾರ ಕಾರ್ಯವನ್ನು ನಮ್ಮ ಒಟ್ಟಣೆ ಬೀದಿ ಗ್ರಾಮಸ್ಥರೆಲ್ಲ ಸೇರಿ ನಾವುಗಳೆಲ್ಲ ಜೀರ್ಣೋದ್ಧಾರ ಮಾಡಿದ್ದು, ಆಜುಬಾಜು ಮತ್ತು ಎಲ್ಲರಿಂದ ಜೀರ್ಣೋದ್ಧಾರ ಕಾರ್ಯ ನಡೆದಿದ್ದು. ಈ ದಿನ ಅದರ ನೂತನ ದೇವಾಲಯದ ಉದ್ಘಾಟನೆ ಆಗಿದ್ದು ಮತ್ತು ಕುಂಭಾಭಿಷೇಕ ರಾಜಗೋಪುರ ಎಲ್ಲ ಆಗಿದ್ದು ಸಮಸ್ತ ಭಕ್ತಾದಿಗಳೆಲ್ಲ ತುಂಬ ಹೃದಯದಿಂದ ನಮಗೆ ತನುಮನದಿಂದ ಸಹಾಯ ಮಾಡಿರುತ್ತಾರೆ. ಅವರಿಗೆ ಎಲ್ಲರಿಗೂ ನಮ್ಮ ಗ್ರಾಮ ದೇವತೆಯ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತು ದೇವರು ಅವರಿಗೆ ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲೆಂದು ಈ ಮೂಲಕ ಎಲ್ಲರಿಗೂ ಆ ದೇವತೆಗೆ ಕೈ ವಿಜಯಿಸ್ತಾರೆ. ಪ್ರಾಚೀನ ದೇಗುಲವೊಂದನ್ನ ಜೀರ್ಣೋದ್ಧಾರ ಮಾಡಿಸಿ ಮುಂದಿನ ಪೀಳಿಗೆಗೆ ಉಳಿಸಿಕೊಟ್ಟಿರ್ತಕ್ಕಂಥ ಗ್ರಾಮ ದೇವತಾ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೆ, ದೇಗುಲದ ನಿರ್ಮಾಣಕ್ಕೆ ಸಹಾಯ ಮಾಡಿದಂತ ಬಂಧು ಎಲ್ಲ ಭಕ್ತರಿಗೆ, ತಾಯಂದಿರಿಗೆ ಜಗನ್ಮಾತೆ ಗ್ರಾಮ ದೇವತೆಯ ಕರುಣೆ ಇರಲಿ, ಲೋಕ ಕಲ್ಯಾಣವಾಗಲಿ. ಟ್ರಸ್ಟಿನವರಿಗೆ ಎಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಕೃತಜ್ಞತೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.